ಗುರುಗಳೇ, ನನ್ನ ಮಗ ಸತ್ ನಾಯಿ ಬುದಿನ ತಮ್ಮ ಅಂಗೈ ಪ್ರಸಾದ ಅಂತ ತಂದ್ಕೊಟ್ಬಿಟ್ಟ. ತಮ್ಮ ಧ್ಯಾನ ಮಾಡ್ತಾ ಅದನ್ನೇ ನೆತ್ತಿಗಿಟ್ಕೊಂಡ್ವಿ. ನಾನು ಹುಷಾರಾದೆ. ಕಳೆದು ಹೋಗಿದ್ದೆ ನನ್ನ ಮಗಳ ಬಾಳು ಸರಿ ಹೋಯ್ತು. ಇವತ್ತು ಇವತ್ತು ತಮ್ಮ ದರ್ಶನವೂ ಆಗೋಯ್ತು. ನನಗೆ ಈ ಜನ್ಮದಲ್ಲಿ ಇನ್ನೇನು ಬೇಕಾಗಿಲ್ಲ ಗುರುಗಳೇ, ಇನ್ನೇನು ಬೇಕಾಗಿಲ್ಲ. ಈ ಜಗದ್ಗುರುವಿನ ಮಹಿಮೇನ ಬಲ್ಲವರೇ ಬಲ್ಲರು. ಈ ಜಗದ್ಗುರುವಿನ ಸ್ತೋತ್ರದ ಫಲ ನಿಮಗೆ ಸಿಗಲೇಬೇಕು. ಈ ವಿಶ್ವವೇ ನಿಮ್ಮ ಕಣ್ಣಿಗೆ ಗುರುಮಯವಾಗಬೇಕು. ಇಲ್ಲಿ ಬನ್ನಿ. ಈ ನಮ್ಮ ಭಕ್ತರಿಗೆ ಸರಿಯಾದ ಆತಿಥ್ಯ ಕೊಡಿ. ಗುರುಗಳೇ, ಗುರುಗಳೇ, ನಾನೇನ ಅನ್ಯಾಯ ಮಾಡಿದ್ದೆ? ನನ್ನ ಹೆಂಡತಿ ಮಗಳಿಗೆ ಸಿಕ್ಕಿದೆ ಸೌಭಾಗ್ಯ, ನನಗೆ ಆ ಸಿದ್ಧರಸದ ಅವಶ್ಯಕತೆ ಇಲ್ಲದೇನೆ ಗುರುವಿನ ವಿಶ್ವರೂಪವನ್ನೇ ಕಾಣುವ ಶಕ್ತಿ ನಿನ್ನ ಕಣ್ಣುಗಳಿಗಿದೆ. ನಮಗೆ ದ್ರೋಹ ಮಾಡಿದ ಮಗನಿಗೆ ಜನ್ಮ ಕೊಟ್ಟ ತಂದೆ ಆದ್ರೂ ನಿನ್ನ ಶ್ರದ್ಧಾಭಕ್ತಿಯಿಂದ ನಮ್ಮನ್ನು ಮೆಚ್ಚಿಸ್ಬಿಟ್ಟೆ. ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಸಂಕೋಚವಿಲ್ಲದೆ ಹೇಳು. ನನ್ನ ಬದುಕಿನಲ್ಲಿ ಇದ್ದಿದ್ದು ಒಂದೇ ಒಂದು ಆಸೆ, ಅದು ತಮ್ಮ ದರ್ಶನ ಭಾಗ್ಯ. ಅದು ನನಗೆ ಸಿಕ್ಬಿಡ್ತು. ಆದರೆ ಒಂದು ಕೊರತೆ ಇದೆ ಗುರುಗಳೇ. ನನ್ನ ಮಗನಿಗೆ ಸದ್ಬುದ್ಧಿ ಮಾರ್ಗ ದಯಪಾಲಿಸಬೇಕು. ಅವನ ಆಸ್ತಿಕನಾಗಬೇಕು. ನನ್ನ ಕೊನೆ ಉಸಿರಿರುವವರೆಗೂ ತಮ್ಮ ಪಾದದಡಿಯಲ್ಲಿಯೇ ನನಗೆ ಆಶ್ರಯ ಸಿಗುವಂತೆ ಮಾಡಬೇಕು. ತಥಾಸ್ತು. ಸತ್ಯಂ ವದ ಧರ್ಮಂ ಚರ. ಇದು ಜೀವನ ಭವಸಾಗರ. ಸಾಗರ ದಾಟಬೇಕಾದ್ರೆ ದೋಣಿ ಬೇಕು. ದೋಣಿ ನಡೆಸಬೇಕಾದ್ರೆ ಚುಕ್ಕಾಣಿ ಬೇಕು. ದೋಣಿಯೇ ಇಲ್ಲದೆ ಬರೀ ಚುಕ್ಕಾಣಿ ಹಿಡಿದು ಸಾಗರದಲ್ಲಿ ಧುಮುಕಿದ್ರೆ ದಡ ಸೇರಕ್ಕೆ ಸಾಧ್ಯತೆ ಖಂಡಿತ ಇಲ್ಲ. ಉಪ್ಪು ನೀರು ಕುಡಿದು ಸಾಯೋದೇ ಗತಿ. ಆದ್ರಿಂದ ದೇವರಿದ್ದಾನೆ ಎಂಬ ಚುಕ್ಕಾಣಿ ಹಿಡಿದು ಗುರುಭಕ್ತಿ ಎಂಬ ದೋಣಿ ಕೂತ್ರೆ ಪ್ರತಿಯೊಂದು ಚೈತನ್ಯವೂ ದಡ ಸೇರಬಹುದು, ಮುಕ್ತಿ ಪಡಿಬಹುದು. ಸಾವಧಾನ, ಸಾವಧಾನ. ಸನ್ಯಾಸಿ ವೇಷದ ಸೀಳ್ನಾಯಿ, ಈ ಗುಂಡ ನನ್ನ ಮಕ್ಕಳು ನನ್ನ ಮನೆಗೆ ಕಳಿಸ್ತೆ. ಶಾಂತಿಯಾಗಿರಿ. ಸತ್ಯಂ ವದ ಧರ್ಮಂ ಚರ. 1000 ಜನ ಗುರುಭಕ್ತರ ಮಧ್ಯೆ ಒಬ್ಬ ಗುರುದ್ರೋಹಿ ಇರಬಹುದು. 1000 ಜನರು ಗುರು ಸುಧಾಮೃತ ಪಾನ ಮಾಡುತ್ತಿರುವಾಗ ಒಬ್ಬ ಪಾಪಿ ಅದರಲ್ಲಿ ವಿಷ ಬೆರೆಸೋದಕ್ಕೆ ಪ್ರಯತ್ನ ಮಾಡಬಹುದು. ಬಾಯಲ್ಲಿ ಸತ್ಯಂ ವದ ಧರ್ಮಂ ಚರ. ಮಾಡೋದು ಸತ್ಯದ ವದೆ, ನಡೆಯೋದು ಅಧರ್ಮದ ಆದಿಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನನ್ ತಂದೆ ತಾಯಿ ತಂಗಿ ನನಗೆ ಒಪ್ಪಿಸ್ತಿಲ್ಲ ಅಂದ್ರೆ ಅವತ್ತು ನನ್ನ ಕೈ ಸುಟ್ಟ ಹಾಗೆ ಇವತ್ತು ನಾನು ನಿನ್ನ ಮೈ ಸುಡಬೇಕಾಗುತ್ತೆ. ಉದ್ವೇಗ ಬೇಡ. ನಿನ್ನ ತಂದೆ ತಾಯಿ ತಂಗಿ ನನ್ನ ಪರಮಾಪ್ತ ಭಕ್ತರು, ಗುರು ಮಹಿಮೆಯ ಆಳ ತಿಳಿದವರು.
ನನ್ನ ಸಾಮ್ರಾಜ್ಯದಲ್ಲಿ ಆನಂದವಾಗಿದ್ದಾರೆ. ಅವರ ದರ್ಶನ ಪಡೆದ ಮೇಲಾದರೂ ನಿನಗೆ ಸದ್ಬುದ್ಧಿ ಬರಬಹುದು. ಶಂಕರಾನಂದ, ಲಿಂಗಾನಂದ, ನಮ್ಮ ಜಗದ್ಗುರುಗಳು ಒಳ್ಳೆತನಕ್ಕೆ ನೀನಿವತ್ ಬದುಕೊಂಡೆ. ಬನ್ನಿ. ಆಶ್ಚರ್ಯ ಆಗ್ತಿದೆ ಅಲ್ಲ? ಇದೊಂದು ಚಕ್ರವ್ಯೂಹ. ನೀನು ನಿನ್ ತಂದೆ ತಾಯಿಗಳನ್ನ ನೋಡ್ಬೇಕಲ್ಲ. ಅದಕ್ ಮುಂಚೆ ನಮ್ಮವನ್ನ ಶಿಕ್ಷಿಸಿದ ಈ ಕಬಳದ ಕೈಗಳಿಗೆ ಕಂಕಣ ತೋರಿಸೋದು ನಮಗೇ ಉತ್ತಮ. ನೋಡಿದ್ಯಾ? ಹಶೀಶ್, ಅಫೀಮ್, ಗಾಂಜಾ ಇವುಗಳೆಲ್ಲ ನೇರವಾಗಿ ವಿದೇಶಕ್ಕೆ ಸಾಗ್ತಾ ಇದೆ. ಅಲ್ಲಿಂದ ಬಂದಂತ ಚಿನ್ನ ನಾಣ್ಯಗಳು ನಮ್ಮ ಆಶ್ರಮದ ಆಸ್ತಿ ಆಗ್ತಾ ಇದೆ. ನಿನ್ನ ಬರೀ ಕಪಟ ಸನ್ಯಾಸಿ ಅನ್ಕೊಂಡಿದ್ದೆ, ಆದ್ರೆ ಸ್ಮಗ್ಲರ್ ಕೂಡ ಅಂತ ಈಗ ಗೊತ್ತಾಯ್ತು. ಅಷ್ಟೇ ಅಲ್ಲ, ಬಾ. ಇಲ್ಲಿ ನೋಡಿ. ದೇಶದ್ರೋಹಿ, ನಿನ್ನ ಜಗದ್ಗುರು ದೇವರು ಅಂತ ಪೂಜೆ ಮಾಡ್ತಿರೋ ಜನವೇ ಪಬ್ಲಿಕ್ ಸರ್ಕಲ್ ಅಲ್ಲಿ ಒಂದಲ್ಲ ಒಂದಿನ ಜೀವ ಸಹಿತ ಸುಡ್ತಾರೆ. ಜ್ಞಾಪಕ ಇಟ್ಕೋ. ಸತ್ಯಂ ವದ ಧರ್ಮಂ ಚರ. ಹಾಗೆ ಸುಡೋ ಕಾಲಕ್ಕೆ ನನ್ನೊಬ್ಬನೇ ಸುಡೋಕ್ ಸಾಧ್ಯವಿಲ್ಲ. ನೋಡು, ಈ ಸಡಿಲಾಪುರದ ಆಡಳಿತದ ಸೂತ್ರನ ತಮ್ಮ ಕೈಯಲ್ಲಿ ಹಿಡಿದಿರೋ ಇವರುಗಳು ನನ್ನ ಆಶ್ರಮದ ತೊಲೆಕಂಬಗಳು. ನನ್ನನ್ನು ಸುಡೋಕ್ ಮುಂಚೆ ನೀನ್ ಇವರುಗಳನ್ನು ಸುಡೋಕ್ ಸಾಧ್ಯವೇ? ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟ ಈ ಜನ ಎಷ್ಟೊಂದು ಸುಖ ಸಂತೋಷದಿಂದ ಇದ್ದಾರೆ ನೋಡಿದ್ಯಾ? ನೀನು ಪೌರುಷವಂತ. ನಿನ್ನ ಸಾಹಸದ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ನಿನ್ನ ಎದುಗಾರಿಕೆ ಬಗ್ಗೆ ನನಗೆ ಅಪಾರ ಗೌರವ. ಛಾನ್ ನನ್ನ ಒಂದು ತೋಳು. ಇನ್ನೊಂದು ತೋಳಾಗಿ ಈ ಜಗದ್ಗುರುವಿನ ಭುಜಬಲ ನೀನು ಹೆಚ್ಚಿಸೋದಾದ್ರೆ ಇಲ್ಲಿಯ ಸುಖ ಸಂಪತ್ತು ಎಲ್ಲದಕ್ಕೂ ನೀನು ಪಾಲ್ದಾರನಾಗ್ತೀಯ. ಛೀ, ನಿನ್ನಂತ ಒಬ್ಬ ದೇಶದ್ರೋಹಿ ಕಾವಿ ಧರಿಸಿದ್ರೆ ಈ ನೆರಸತ್ತ ನಾಡಿನಲ್ಲಿ ಏನೆಲ್ಲ ಸಾಧಿಸಬಹುದು ಅಂತ ಈಗ ನನ್ನ ಕಣ್ಣು ಕಾಣಿಸ್ತಾ ಇದೆ. ನಾನ್ ನಿನ್ ದಾರಿ ಹಿಡಿಯೋದಿರ್ಲಿ, ನಿನ್ನಂತ ದಾರಿ ತೋರ್ಸೋ ಕೈಮರ ನಾನು ಕಾಲ ಕೆರ ಹಾಕ್ತೀನಿ ಅಂದ್ರೆ ಒಪ್ಪ ಗಂಡಲ್ಲ. ಏಯ್, ನಾನ್ ನಮ್ಮ ಅಪ್ಪನ ಗುಟ್ಟಿದ ಮಗ ಕಣೋ. ನಿನ್ ಜಾನ್ ಹಾಗೆ ಇಬ್ಬಂದಿ ಗುಟ್ಟವನಲ್ಲ. ಬಾ ನನ್ ಜೊತೆ. ನಿಮ್ಮ ಅಪ್ಪನ ಸ್ಥಿತಿ ಅಲ್ಲಿ ನೋಡು. ಅಪ್ಪ ಅಪ್ಪ ಅಪ್ಪ, ನಾನಪ್ಪ ಗುರು. ಗುರು ಗುರು ಅದನ್ನು ಕ್ಷಮಿಸಪ್ಪ. ಅಪ್ಪ, ಈಗ ನನಗೇನೋ ದೇವಾಯ್ತು. ಗುರು, ನೀನ್ ನಿಮ್ಮ ಅಪ್ಪನ ಬಲಿ ತಗೊಂಡ್ರು ಪರವಾಗಿಲ್ಲ. ಪಾಪದಿಂದಲೇ ಬದುಕ್ತಿರೋ ನರಕದ ನಾಯನ ಬದುಕೋದಕ್ಕೆ ಬಿಡ್ಬೇಡ. ಬಾಯಿ ತುಂಬ ಜೇನು, ಎದೆ ತುಂಬಾ ವಿಷ. ಈ ಕಪಡ ಸನ್ಯಾಸಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು.
ಭಕ್ತ, ಕೆಲವರು ಪಾಪ ಮಾಡೇ ಬದುಕ್ತಾರೆ, ಕೆಲವರು ಒಳ್ಳೇದ್ ಮಾಡೇ ಕೆಡ್ತಾರೆ. ಅದೇ ಬದುಕಿನ ವಿಚಿತ್ರ. ಸಾಯೋದಕ್ ಮುಂಚೆ ನೆನಪಲ್ಲಿಟ್ಕೊ, ಅಧಿಕಾರ, ವರ್ಚಸ್ಸು, ಹಣ ಇವು ಮೂರು ಮಾತಾಡೋವಾಗ ಸತ್ಯದ ನಾಲ್ಗೆ ಒಣಗಿ ಹೋಗತ್ತೆ. ಚಂಡಾಲ, ನೀನು ಬರ್ದಿಟ್ಕೋ. ಬದುಕ್ನಲ್ಲಿ ಎತ್ತಿರೋ ಒಬ್ಬ ಗಂಡು ಸಿಡಿದು ಸದ್ಯ ಹೊಡೆದು ನಿಂತ್ರೆ ನಿನ್ನ ಅಧಿಕಾರ, ವರ್ಚಸ್ಸು, ಹಣ ಇವುಗಳ ಬಾಯಿನ ಕಟ್ಟೆ ಕಟ್ತಾನೆ. ಜಗತ್ ನಂಬಿರೋ ಈ ಸತ್ಯದ ನಾಲ್ಗೆಲ್ ಜೀವ ತುಂಬ್ತಾನೆ. ಈ ಜಗತ್ತು ಒಂದು ಸಂತೆ. ಕೆಲವರಿಗೆ ಲಾಭ ಗಿಟ್ಟತ್ತೆ, ಕೆಲವರಿಗೆ ಗಿಟ್ಟಲ್ಲ. ಲಾಭ ಮಾಡಿ ಬದುಕೋರನ್ ಕಂಡು ನಷ್ಟ ಮಾಡ್ಕೊಂಡು ಅವ್ನು ಬಾಯ್ ಪಡ್ಕೊಂಡ್ರೆ ಅವನಿಗೆ ತುಟಿ ಹೊಡ್ಕೊಂಡಷ್ಟೇ ಲಾಭ. ನಿನ್ನ ತಾಯಿ ತಂಗಿ ಎಷ್ಟು ಆನಂದವಾಗಿದ್ದಾರೆ ಅಲ್ಲಿ ನೋಡು. ಜಗದ್ಗುರು ಜೈ ಜೈ ಸದ್ಗುರು ಜೈ, 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 ಜಗದ್ಗುರು ಜೈ ಜೈ ಸದ್ಗುರು ಜೈ. ನಾನಿಟ್ಟ ಅಂಜನದ ಪ್ರಭಾವ. ಪಾಪ, ನಿಮ್ಮಪ್ಪನ ಇಲ್ಲಿ ಚಿತ್ರವಧೆ ಮಾಡ್ತಿದ್ರು, ಅದವ್ರಿಗೆ ಗೊತ್ತಾಗಲ್ಲ. ನಿನ್ನ ಈ ನನ್ನ ಸಾಮ್ರಾಜ್ಯದಲ್ಲಿ ನೀ ನನ್ನ ಮೈ ಮುಟ್ಟಿದ್ರೆ ಆಪತ್ತು ನಿನಗೆ ಮಾತ್ರ ಅಲ್ಲ, ನಿಮ್ಮವ್ರಿಗೆಲ್ಲ ಆಪತ್ತು. ಗುರು, ಈ ಗೋಮುಖ ವ್ಯಾಕರಣ ಬಿಡಬೇಡ, ಈ ನೀಚನ ಮುಗಿಸ್ಬಿಡು. ಗುರು, ಈ ಪಾಪಿ ಬಿಡಬೇಡ, ಬಿಡಬೇಡ. ಇನ್ ಒಂದೇ ನಿಮಿಷ ನಿಮ್ಮಪ್ಪ ಚಿತೆಯಿಂದ ಎದ್ದು ಬರ್ತಾನೆ. ನಾಳೆ 11 ಗಂಟೆಗೆ ಸರಿಯಾಗಿ ಪೊಲೀಸರು ಜಾನ್ನ ಕೋರ್ಟಲ್ಲಿ ಹಾಜರು ಮಾಡ್ತಾರೆ. ಅಲ್ಲಿ ನೀವು ಹೇಳ್ಬೇಕಾದಿಷ್ಟೇ, ಜಾನ್ ಯಾರೋ ನಂಗೆ ಗೊತ್ತಿಲ್ಲ, ನಾಗಣ್ಣನ ಕೊಲೆಗೂ ಜಾನ್ಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಹಣದಾಸೆ ತೋರಿಸಿ ಪೊಲೀಸರು ಹೀಗೆ ಹೇಳು ಅಂತ ಹೇಳ್ಕೊಟ್ಟೆ ಕಟ್ಟು ಕಥೆ ಅಂತ. ನಿಜ ಹೇಳ್ಬೇಕಾದ್ರೆ ನಾಲ್ಗೆ ಇದ್ರೆ ಸಾಕು, ಸುಳ್ಳು ಹೇಳಿ ನಂಬಿಸ್ಬೇಕಾದ್ರೆ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ಎಚ್ಚರಿಕೆ, ನಾಳೆ ಜಾನ್ ಬಿಡುಗಡೆ ಆಗ್ಲೇಬೇಕು. ಇದ್ದಿದ್ರೆ ನಿಮ್ಮಪ್ಪನಿಗಾದ ಗತಿ ನಿನ್ ತಾಯಿ ತಂಗಿಗೂ ಆಗತ್ತೆ. ಗುರು, ಈ ಆಪಾದಿತ ಜಾನ್ MLA ನಾಗಣ್ಣವ್ರನ್ನ
ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರೆ ಕಂಡಿದ್ದೀರಾ? ಇವರಾನ ನಿಜ ಹೇಳ್ಬೇಕಾದ್ರೆ ಬರೀ ನಾಲ್ಗೆ ಸಾಕು. ಸುಳ್ಳು ಹೇಳಿ ನಂಬಿಸ್ಬೇಕಾದ್ರೆ ಬುದ್ಧಿ ಬೇಕು. ಆ ಬುದ್ಧಿ ನನಗಿಲ್ಲ. ಈ ಜಾನ್ MLA ನಾಗಣ್ಣವ್ರನ್ನ ಕೊಲೆ ಮಾಡಿದ್ ನಾನು ಕಣ್ಣಾರೆ ಕಂಡೆ. ನನ್ನಿಂದ ತಪ್ಪಿಸ್ಕೊಂಡ ಇವನನ್ನು ಹಿಡಿಯೋದಕ್ಕೆ ಹೋದಾಗ ಆ ಕಳ್ಳ ಜಗದ್ಗುರು ಕೈಯಿಂದ ಈ ನನ್ನ ಕೈಗಳನ್ನ ಸುಡಿಸ್ಕೊಂಡು ಸತ್ಯ. ಸತ್ಯ? ಇವರಾನ ನಾನು ಮೊದಲು ಪೊಲೀಸ್ನವ್ರಿಗೆ ಹೇಳಿಕೆ ಕೊಟ್ಟಿ ಸುಳ್ಳು. ಈ ಜಾನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇವನೆಂದು ನಾನು ನೋಡೇ ಇಲ್ಲ. ಪೊಲೀಸ್ನವ್ರು ನನಗೆ ಹಣದಾಸೆ ತೋರಿಸಿ ಹೀಗೆ ಹೇಳು ಅಂತ ನನಗೆ ಕಟ್ಕೊಟ್ ಕತೆ ಅದು.